ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀರು ಸಂಸ್ಕರಣಾ ಘಟಕಕ್ಕೆ ಬಿದ್ದು ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಓರ್ವ ಕಾರ್ಮಿಕರ ರಕ್ಷಣೆಯನ್ನ ಮಾಡಲಾಗಿದೆ. ಇನ್ನಿಬ್ಬರಿಗಾಗಿ ತೀವ್ರವಾದಂತಹ ಹುಡುಕಾಟ ಮುಂದುವರೆದಿದೆ. ಬಿಹಾರದ ಬ್ರಿಜೇಶ್ ಹಾಗೆ ತಮಿಳುನಾಡು ಮೂಲದ ಅಖಿಲೇಶ್ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನ ವರ್ತೂರು ಬಳಿಯ ಬೆಳಗಿರಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಗ್ನಿಶಾಮಕ ಸಿಬ್ಬಂದಿ ವರ್ತೂರು ಪೊಲೀಸರಿಂದ ಶೋಧವನ್ನ ಮಾಡಲಾಗ್ತಾ ಇದೆ. ವರ್ತೂರಿನ ಬೆಳಗಿರಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಇದು. ಬೆಂಗಳೂರಿನ ಬೆಳಗೆರೆಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಲ್ಲಿ ಟ್ಯಾಂಕ್ ಬಳಿ ಕೆಲಸ ಮಾಡ್ತಾ ಇರ್ತಾರೆ 3 ಜನ ಕಾರ್ಮಿಕರು. ಆಯಾ ತಪ್ಪಿ ಟ್ಯಾಂಕ್ ಒಳಗೆ 3 ಜನ ಕಾರ್ಮಿಕರು ಬಿದ್ದಿರ್ತಾರೆ. ತಕ್ಷಣ ಓರ್ವನನ್ನ ಉಳಿದ ಕಾರ್ಮಿಕರು ಹೋಗಿ ಸೇಫ್ ಮಾಡ್ತಾರೆ. ಆದರೆ ಇನ್ನೂ ಉಳಿದವರಿಗಾಗಿ ಇದೀಗ ಹುಡುಕಾಟವನ್ನ ನಡೆಸಲಾಗಿದೆ. ಒಬ್ಬರನ್ನ ಮಾತ್ರ ರಕ್ಷಣೆಯನ್ನ ಮಾಡಲಾಗಿದೆ. ನೀವು ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅದೇ ಒಂದು ಟ್ಯಾಂಕ್ಗೆ ಬಿದ್ದು ಈ ರೀತಿಯಾದಂತಹ ಒಂದು ಅನಾಹುತ ಸಂಭವಿಸದೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ವರ್ತೂರು ಪೊಲೀಸರಿಂದ ಶೋಧ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗ ಹಿಂದೆ ಇಬ್ಬರಿಗಾಗೂ ಕೂಡ ಈಗ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಒಟ್ಟಾರೆ ಯಾವುದಾದ್ರೂ ಒಂದು ಸುರಕ್ಷತೆಯ ಕ್ರಮವನ್ನು ತೆಗೆದುಕೊಂಡಿದ್ರ ಅಥವಾ ಈ ಹಿಂದೆ ಇಂತಹ ಘಟನೆಗಳು ಏನಾದರೂ ನಡೆದಿತ್ತಾ, ಇವೆಲ್ಲವೂ ಕೂಡ ಇನ್ನೊಂದಷ್ಟೇ ತಿಳಿದು ಬರಬೇಕಿದೆ. ಇಬ್ಬರಲ್ಲಿ ಓರ್ವ ಎಂಜಿನಿಯರ್ ಇದ್ರು ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಯಂತ್ರ ರಿಪೇರಿ ಹಿನ್ನೆಲೆಯಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಮುಂದಾಗಿರ್ತಾರೆ. ಎಂಜಿನಿಯರ್ ಅಖಿಲೇಶ್ಗೆ ಇಬ್ಬರು ಕಾರ್ಮಿಕರು ಸಹಾಯವನ್ನ ಮಾಡ್ತಾ ಇರ್ತಾರೆ. ಡ್ರೈನೇಜ್ ಪ್ಲಾಂಟ್ ಒಳಗಡೆ ಏಣಿ ಹಾಕಿ ಇಳಿದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಪ್ಲಾಂಟ್ ಒಳಗಡೆ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲೇ ಈ ಒಂದು ಘಟನೆ ಸಂಭವಿಸುತ್ತೆ. ಸುಮಾರು 40 ಅಡಿಗಳಷ್ಟು ಆಳ ಇರುವಂತಹ ಡ್ರೈನೇಜ್ ಪ್ಲಾಂಟ್ ಇದು. ಯಾವುದೇ ಟ್ಯೂಬ್ ಕೂಡ ಬಳಸದೆ ಇಳಿದು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ನೀರು ಸಂಸ್ಕರಣಾ ಘಟಕಕ್ಕೆ ಬಿದ್ದು ಈಗ ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿದ್ರೆ, ಸುಮಾರು 40 ಅಡಿ ಆಳ ಇರುವಂತಹ ಡ್ರೈನೇಜ್ ಪ್ಲಾಂಟ್ಗೆ ಇಳಿಬೇಕು ಅಂದರೆ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ? ಇಲ್ಲಿ ಇವರಿಗೆ ನೆಗೆಟಿವ್ ಆಯ್ತಾ? ಸದ್ಯ ಯಾವ ರೀತಿ ಹುಡುಕಾಟದ ಕಾರ್ಯ ಮುಂದುವರಿತಾ ಇದೆ? ಈ ವರ್ತೂರು ಜಲಮಂಡಳಿ ಪ್ಲಾಂಟ್ ಏನಿದೆ ಅಲ್ಲಿ ಕಾರ್ಮಿಕರು ಸ್ವಚ್ಛತಾ ಕಾರ್ಯ ಅಂದ್ರೆ ಈ ಒಂದು ಸಂಸ್ಕರಣಾ ಘಟಕ ಏನಿದೆ ಅಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಬ್ರಿಜೇಶ್ 30 ವರ್ಷ ಮತ್ತು ಬಿಹಾರ ಮೂಲದವನಿತ ಈ ತಮಿಳುನಾಡು ಮೂಲದ ಅಖಿಲೇಶ್ ಎಂಬಾತ ನಾಪತ್ತೆ ಆಗಿರುವಂತದ್ದು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಇಬ್ಬರಲ್ಲಿ ಓರ್ವ ಇಂಜಿನಿಯರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಯಂತ್ರ ರಿಪೇರಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವರು ಈ ಒಂದು ಡ್ರೈನೇಜ್ ಪ್ಲಾಂಟ್ ಒಳಗಡೆ ಏಡಿ ಹಾಕಿ ಇಳಿದಿರ್ತಾರೆ. ಆದ್ರೆ ಪ್ಲಾಂಟ್ ಒಳಗಡೆ ಇಳಿಯುವಂತಹ ಸಂದರ್ಭದಲ್ಲಿ ಸುರಕ್ಷತಾ ಕ್ರಮಗಳನ್ನ ಇವರು ತೆಗೆದುಕೊಂಡಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಯಾವುದೇ ಈ ರೀತಿಯಾದಂತಹ ಗುಂಡಿಗಳನ್ನ ಸ್ವಚ್ಛ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಆಕ್ಸಿಜನ್ ಯಾವುದೇ ರೀತಿಯಲ್ಲೂ ಕೂಡ ಆ ಪ್ಲಾಂಟ್ ಒಳಗಡೆ ಇರೋದಿಲ್ಲ, ಕೊರತೆ ಇರುತ್ತೆ. ಹೀಗಾಗಿ ಟ್ಯಾಂಕ್ ಒಳಗಡೆ ಇಳಿಬೇಕಾದ್ರೆ ಆಕ್ಸಿಜನ್ ಕಿಟ್ ಅನ್ನ ಹಾಕೊಂಡೇ ಇವರು ಇಳಿಬೇಕಾಗತ್ತೆ. ಮತ್ತು ಡ್ರೈನೇಜ್ ಪ್ಲಾಂಟ್ ಒಳಗಡೆ ಇಳಿದಿರುವಂತಹ ಸಂದರ್ಭದಲ್ಲಿ ಇವರು ಯಾವುದೇ ಸೇಫ್ಟಿ ಇಲ್ಲದಂತೆ ಇಳಿದಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ 40 ಅಡಿ ಆಳದ ಪ್ಲಾಂಟ್ ಇದು, 10 ಅಡಿವರೆಗೂ ಕೂಡ ಈ ಕೊಳಚೆ ನೀರು ನಿಂತ್ಕೊಂಡಿರುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ರಿಪೇರಿ ಮಾಡೋದಕ್ಕೆ ಇವರು ಇಳಿದಿರ್ತಾರೆ. ಈ ಸಂದರ್ಭದಲ್ಲಿ ಇಬ್ರು ನಾಪತ್ತೆ ಆಗಿರುವಂತದ್ದು. ಇವರಿಬ್ಬರನ್ನ ಉಳಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ಥಳೀಯರು ಬೇರೆ ಕಾರ್ಮಿಕರಿದ್ದಾರೆ, ಈತನನ್ನ ಬಚಾವ್ ಮಾಡಿರುವಂತದ್ದು. ಈಗ ಇಬ್ರು ನಾಪತ್ತೆ ಆಗಿದ್ದಾರೆ. ಇದು ಕೋರಮಂಗಲದಿಂದ ವರ್ತೂರಿನವರೆಗೂ ಕೂಡ ಹರಿದಿರುವಂತಹ ಡ್ರೈನೇಜ್ ಇದು. ಈ ಡ್ರೈನೇಜ್ ವಾಟರ್ ನಲ್ಲೇ ಇವರು ನಾಪತ್ತೆ ಆಗಿರುವಂತದ್ದು. ಟ್ಯಾಂಕರ್ ಒಳಗಡೆ ಸುಮಾರು 10 ಅಡಿಗಳಷ್ಟು ಕೊಳಚೆ ನೀರು ಕೂಡ ಸಂಗ್ರಹವಾಗಿರುತ್ತೆ. ಅಂದ್ರೆ ಈ ಫಿಲ್ಟರ್ ಆಗಿರುವಂತಹ ಫಿಲ್ಟರ್ ಆಗುವ ಈ ಪಾಯಿಂಟ್ ನಲ್ಲಿ ಘನತ್ಯಾಜ್ಯವನ್ನ ಬೇರ್ಪಡಿಸುವಂತಹ ಒಂದು ಘಟಕ ಇದು. ಸದ್ಯಕ್ಕೆ ಈ ಪ್ಲಾಂಟ್ ನಲ್ಲಿ ಈ ಗುಂಡಿಯಲ್ಲಿ ಅಂದ್ರೆ ದೊಡ್ಡ ಈ ಚಕ್ರಗಳು ಕೂಡ ಇರುವಂತದ್ದು. ಈ ಚಕ್ರಗಳಿಗೆ ಏನಾದ್ರೂ ಕೂಡ ದೇಹಗಳು ಸಿಕ್ಕಾಕೊಂಡ್ರೆ ಅದು ತುಂಡಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತಂದ್ರೆ ಘನತ್ಯಾಜ್ಯಗಳನ್ನ ಬೇರ್ಪಡಿಸಿ ನೀರು ಹರಿದು ಹೋಗೋದಕ್ಕೂ ಕೂಡ ಸರಾಗವಾಗಿ ಹೋಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುತ್ತೆ. ಸತತವಾಗಿ ಈ 4-5 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಮೃತದೇಹಗಳು ಪತ್ತೆಯಾಗಿಲ್ಲ. ಒಟ್ಟಾರೆಯಾಗಿ ಇಬ್ಬರು ನಾಪತ್ತೆ ಆಗಿದ್ದಾರೆ. ಅವರ ಹುಡುಕಾಟದಲ್ಲಿ ಈಗ ಸಿಬ್ಬಂದಿ ತೊಡಕೊಂಡಿರುವಂತದ್ದು. ಈಗ ಕುಟುಂಬಸ್ಥರಿಗೂ ಕೂಡ ಮಾಹಿತಿ ಹೋಗಿದೆ ಮತ್ತು ಸ್ಥಳೀಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಮತ್ತು ಈ ಪ್ಲಾಂಟ್ ನಲ್ಲಿ ಮುಖ್ಯಸ್ಥರು ಯಾರು ಮತ್ತು ಇದರ ಇಂಜಿನಿಯರ್ ಯಾರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆ ನಡೆಸಬೇಕಾಗುತ್ತೆ. ಯಾಕಂತಂದ್ರೆ ಯಾವುದೇ ಸುರಕ್ಷತಾ ಕ್ರಮಗಳು ಇಲ್ದೇನೆ ಈ ಕಾರ್ಮಿಕರು ಇಳಿದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್. ಅದರಲ್ಲೂ ಕೂಡ ಒಬ್ಬ ಇಂಜಿನಿಯರ್ ಈ ರೀತಿಯಾಗಿ ಪ್ಲಾಂಟ್ಗೆ ಇಳಿತಾರೆ ಅಂತಂದ್ರೆ ಅದು ಕೂಡ ದೊಡ್ಡ ಮಟ್ಟದ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ.
ಅದಕ್ಕೆ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಳ್ಳಲಾಗುತ್ತೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ. ಮತ್ತು ಈ ಪ್ಲಾಂಟ್ಗೆ ಸಂಬಂಧಪಟ್ಟವರು ಯಾರು ಹಿರಿಯ ಅಧಿಕಾರಿಗಳಾದ್ರು ಅದನ್ನು ಕೂಡ ಪರಿಶೀಲನೆ ನಡೆಸಬೇಕಾಗುತ್ತೆ. ಸದ್ಯಕ್ಕೆ ಮೃತದೇಹಗಳ ಹುಡುಕಾಟದಲ್ಲಿ ಈಗ ಸಿಬ್ಬಂದಿ ತೊಡ್ಕೊಂಡಿರುವಂತದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.